ಜನಾರ್ದನ ರೆಡ್ಡಿ ನಿವಾಸಕ್ಕೆ ಕೈ ಕಾರ್ಯಕರ್ತರಿಂದ ಮುತ್ತಿಗೆ ಯತ್ನ ನಡೆದಿದೆ. ಮನೆಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ವಿಚಾರವಾಗಿ ಅವಹೇಳನಕ್ಕಾಗಿ ಭಾಷಣವನ್ನು ಮಾಡಿದ್ರು ಅಂತ ಹೇಳಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಕಾರ್ಯಕರ್ತರೆಲ್ಲರೂ ಕೂಡ ಜನಾರ್ದನ ರೆಡ್ಡಿ ಅವರ ಮನೆಗೆ ಹೋಗಿ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರೆ. ಪರಿಸ್ಥಿತಿ ಉಲ್ಬಣಗೊಳ್ಳುವ ಒಂದು ಇದು ವಿಚಾರವಾಗಿ ಪೊಲೀಸರು ಕೂಡ ಎಚ್ಚರಿಕೆಯಿಂದಿದ್ದಾರೆ. ಪ್ರತಿಭಟನಾಕಾರನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. DCM DKRನ ಜನಾರ್ದನ ರೆಡ್ಡಿ ಅವರು ನಿಂದನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ರೆಡ್ಡಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನವನ್ನು ಮಾಡಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ರೆಡ್ಡಿ ನಿವಾಸದಲ್ಲಿ ಎಲ್ಲರೂ ಕೂಡ ಸೇರಿದ್ರು ಕಾರ್ಯಕರ್ತರು. ದಿಢೀರ್ ಪ್ರತಿಭಟನೆ ಮಾಡುವಂತಹ ಒಂದು ಮುಖೇನ ರೆಡ್ಡಿ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನು ಕಾಕಿ ವಶಕ್ಕೆ ಪಡೆದಿದ್ದಾರೆ. ಯಾರ್ಯಾರು ಬಂದಿದ್ರು ಅವ್ರನ್ನ ಜನಾರ್ದನ ರೆಡ್ಡಿಯ ನಿವಾಸಕ್ಕೆ ಈ ರೀತಿಯಾಗಿ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ವಿಚಾರವಾಗಿ ಅವಹೇಳನಕಾರಿ ಭಾಷಣವನ್ನು ಅಥವಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ಗಂಗಾವತಿ ಶಾಸಕ ಆಗಿರುವಂತಹ ಜನಾರ್ದನ ರೆಡ್ಡಿಯವರ ಮನೆಗೆ ಮುತ್ತಿಗೆ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗಾಗಲೇ ಹಿಂದೆ ಬಳ್ಳಾರಿಯಲ್ಲಿ ನಡೆದಂಥ ಬ್ಯಾನರ್ ಗಲಾಟೆ ವಿಚಾರವಾಗಿ ಸಾಕಷ್ಟು ವಿವಾದ ಇದೆ. ಕೈ ಕಾರ್ಯಕರ್ತನೊಬ್ಬ ಅಲ್ಲಿ ಸಾವನ್ನಪ್ಪಿದ್ದ, ಆದರೂ ಕೂಡ ಕಾರ್ಯಕರ್ತನಿಗೆ ಬುದ್ಧಿ ಬರ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ಆಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ, ಯಾರೇ ಆಗಿರಲಿ, ಏನಾದರೂ ಆ ರೀತಿಯಾಗಿ ಮಾತನಾಡಿದರೆ ಕಂಪ್ಲೇಂಟ್ ಕೊಡಿ, ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮಾಡಿ. ಆದರೆ ಈ ರೀತಿಯಾಗಿ ನೀವು ಮನೆಗೆ ಮುತ್ತಿಗೆಯನ್ನು ಹಾಕೋದು, ಬೇರೆ ರೀತಿ ಪ್ರತಿಭಟನೆಯನ್ನು ಮಾಡೋದು, ಈ ರೀತಿಯಾಗಿ ಸರಿ ಹೋಗೋದಿಲ್ಲ. ಈಗಾಗಲೇ ಒಂದು ದೊಡ್ಡ ದುರಂತ ನಡೆದು ಹೋಗಿದೆ. ಒಂದು ಅಮಾಯಕನ ಜೀವ ಬಲಿಯಾಗಿದೆ. ಕಾರ್ಯಕರ್ತ ಅಂತ ಹೇಳಿಕೊಂಡು ಓಡಾಡ್ತಿದ್ದಂತಹ ರಾಜಶೇಖರ್ ಬಲಿಯಾಗಿ ಹೋಗಿದ್ದಾನೆ. ಇದೇ ರಾಜಕೀಯ ನಾಯಕರ ವಿಚಾರವಾಗಿ, ಬ್ಯಾನರ್ ಕಟ್ಟುವ ವಿಚಾರವಾಗಿ ಈಗ ಮತ್ತೊಂದು ಈ ರೀತಿಯಾದಂಥ ಗಲಾಟೆ ಆಗೋದು ಬೇಡ. ಜನಾರ್ದನ ರೆಡ್ಡಿಯವರ ವಿಚಾರದಲ್ಲಿ ಯಾಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಏನೋ ಅವಹೇಳನಕಾರಿ ಮಾತನ್ನು ಆಡಿದ್ದಾರೆ. ಬಳ್ಳಾರಿಯಲ್ಲಿ ಏನು ಪೊಲೀಸರನ್ನು ಕರೆಸಿ ಮೀಟಿಂಗ್ ಮಾಡಿದ್ರಲ್ಲ, ಆ ಒಂದು ವಿಚಾರವಾಗಿ ಆಗಿರ್ಬೋದು, ಇನ್ನೊಂದು ಬೇರೆ ವಿಚಾರಗಳಲ್ಲಿ ಆಗಿರ್ಬೋದು. ನಿನ್ನೆ ಸಮಾವೇಶದಲ್ಲಿ ರಾಜಾರೋಷವಾಗಿ ಮಾತನಾಡಿದರು. ಏನು ಕಿಸಿಯಕ್ಕೆ DCM ಆಗಿದೆಯಾ ಅಂತ ಹೇಳಿ ಇನ್ನೊಂದು ಕೂಡ ಪ್ರಸ್ತಾಪ ಮಾಡಿದರು. ಉಪಮುಖ್ಯಮಂತ್ರಿ ಎನ್ನುವಂತಹ ಸ್ಥಾನ ಏನಿದೆ ಅದು ಸಂವಿಧಾನಿಕ ಹುದ್ದೆಯಲ್ಲ, ಅದು ಎಲ್ಲ ಮಂತ್ರಿಗಳು ಹೆಂಗಿದ್ದಾರೆ, ಇವರು ಕೂಡ ಅದೇ ರೀತಿಯಾಗಿ ಒಬ್ಬ ಮಂತ್ರಿ ಅಷ್ಟೇ ಅಂತ ಹೇಳಿ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಅವರೆಲ್ಲರೂ ಕೂಡ ನಿನ್ನೆ ಬಳ್ಳಾರಿಯಲ್ಲಿ ಇದೇ ಮಾತುಗಳನ್ನು ಆಡಿದ್ರು ವೇದಿಕೆಯ ಮೇಲೆ. ಎಲ್ಲೋ ಒಂದು ಕಡೆ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಜನಾರ್ದನ ರೆಡ್ಡಿ ಮಾತನಾಡಿದಂಥದ್ದು ಇಷ್ಟ ಆಗಿಲ್ಲ ಅನಿಸುತ್ತೆ ಕಾರ್ಯಕರ್ತರಿಗೆ. ಅದಕ್ಕೆ ಮುತ್ತಿಗೆ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ಒಂದು ವಿಚಾರವೂ ಕೂಡ ದೊಡ್ಡ ಮಟ್ಟಕ್ಕೆ ಹೋಗೋ ಥರ ಕಾಣ್ತಾ ಇದೆ. ಪೊಲೀಸರು ಹುಷಾರಾಗಿದ್ದಾರೆ. ಯಾರ್ಯಾರು ಬಂದಿದ್ರಲ್ಲ ಪ್ರತಿಭಟನಾಕಾರರು, ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತ, ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪರಿಸ್ಥಿತಿ ಕೈ ಮೀರಬಾರ್ದು ಅಂತ ಹೇಳಿ ಈಗಾಗಲೇ ನಡೆದಿರುವಂಥ ಘಟನೆ ಬಗ್ಗೆ ಗಮನ ಇರುತ್ತೆ ಅವ್ರಿಗೂ ಕೂಡ. ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಾದರೆ ಇನ್ನೂ ಹೊಡೆತ ಬೀಳುತ್ತೆ. ಪೊಲೀಸ್ ಇಲಾಖೆ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಹೀಗಾಗಿ ಪೊಲೀಸರು ಎಚ್ಚೆತ್ತುಕೊಂಡು ಈಗಾಗಲೇ ಯಾರು ಪ್ರತಿಭಟನೆಯನ್ನು ಮಾಡೋಕೆ ಬಂದಿದ್ರಲ್ಲ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.